ಎಲ್ರಿಗೂ ನಮಸ್ಕಾರ. ಮಿಕ್ಸ್ ಆರ್ಟ್ ಲ್ಯಾಂಡ್ಗೆ ನಿಮಗೆಲ್ರಿಗೂ ಸ್ವಾಗತ. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಹತ್ತಿ ಎಳೆಗಳು, ಕಲರ್ ಶೈನಿಂಗ್ ಪೇಪರು, ಕತ್ತರಿ, ದಾರ, ಫೆವಿಕಾಲ್ ಇಷ್ಟನ್ನು ಯೂಸ್ ಮಾಡ್ಕೊಂಡಿದ್ದೀನಿ. 2 ಚಿಕ್ಕ ಹತ್ತಿ ಎಳೆಗಳನ್ನು ತೆಗೆದುಕೊಂಡಿದ್ದೀನಿ. ಚಿಕ್ಕ ಎಳೆ 7 ಸೆಂಟಿಮೀಟರ್, ದೊಡ್ಡದು 7.5 ಸೆಂಟಿಮೀಟರ್ ಇದೆ. 2 ಎಳೆಗಳನ್ನು ಮಡಿಸಿ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ತುದಿಯಲ್ಲಿ ದಾರದಿಂದ ಗಂಟು ಹಾಕ್ತಾ ಇದ್ದೀನಿ. ಚಿಕ್ಕದಾಯಿತು ಅಂತ ಅನಿಸಿದರೆ ಇನ್ನೊಂದು ಎಳೆಯನ್ನು ಕೂಡ ಸೇರಿಸ್ಕೋಬೋದು. ನಾನು ಇನ್ನೊಂದು ಎಳೆಯನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇಲ್ಲಿಗೆ 3 ಎಳೆ ಆಗಿದೆ. 3 ಎಳೆಗಳನ್ನು ಸೇರಿಸಿ ಗಂಟು ಹಾಕ್ತಾ ಇದ್ದೀನಿ. ಈ ರೀತಿ ಎಷ್ಟು ಡಿಸೈನ್ಗಳು ಬೇಕೋ ಅಷ್ಟು ಡಿಸೈನ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಹೂ ಬತ್ತಿಯನ್ನು ತಗೊಳ್ತಾ ಇದ್ದೀನಿ. ಇದು ಎಲ್ಲರ ಮನೆಯಲ್ಲೂ ಇರುತ್ತೆ ಸಾಮಾನ್ಯವಾಗಿ. ದೀಪ ಹಚ್ಚೋದಕ್ಕೋಸ್ಕರ ಈ ಬತ್ತಿಯನ್ನು ಉಪಯೋಗಿಸ್ತಾ ಇರ್ತೀರ. ಇದಕ್ಕೆ ಒಂದು ಲೇಯರ್ ಕಾಟನ್ ಸೇರಿಸ್ಬಿಟ್ಟು ಸ್ವಲ್ಪ ದಪ್ಪ ಗುಂಡನ್ನು ಮಾಡ್ಕೊಳ್ತಾ ಇದ್ದೀನಿ. ದಪ್ಪ ಮಾಡಿದ್ರೆ ತುಂಬ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಕೆಳಗಡೆ ಕಡ್ಡಿಯನ್ನು ಕೂಡ ಸ್ವಲ್ಪ ಕಾಟನ್ ಸೇರಿಸ್ಬಿಟ್ಟು ದಪ್ಪ ಮಾಡ್ಕೊಳ್ತಾ ಇದ್ದೀನಿ. ನೀರಿಗೆ ಒಂದು 3-4 ಡ್ರಾಪ್ ಫೆವಿಕಾಲ್ ಹಾಕಿದ್ದೀನಿ. ಫೆವಿಕಾಲ್ ಬದಲಿಗೆ ಹಾಲನ್ನು ಕೂಡ ಹಾಕ್ಕೊಳ್ಬೋದು. ಈ ರೀತಿ ಮಾಡೋದ್ರಿಂದ ಹತ್ತಿ ಸ್ಪ್ರೆಡ್ ಆಗಲ್ಲ, ಸ್ಟಿಫಾಗಿ ನಿಂತ್ಕೊಂಡಿರುತ್ತೆ. ಕಲರ್ ಶೈನಿಂಗ್ ಪೇಪರ್ ಸ್ವಲ್ಪ ಅಗಲವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಹೂ ಬತ್ತಿಗೆ ಕೆಳಭಾಗದಲ್ಲಿ ಸುತ್ತಬೇಕಾಗತ್ತೆ. ತುದಿಯಲ್ಲಿ ಫೆವಿಕಾಲ್ ಹಾಕಿ ಸ್ವಲ್ಪ ಅಂಟಿಸ್ಬೇಕಾಗತ್ತೆ, ಇಲ್ಲಾಂದರೆ ಪೇಪರ್ ಬಿಚ್ಚೋಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಫೆವಿಕಾಲ್ ಸೇರಿಸ್ಬಿಟ್ಟು ಸುತ್ತಬೇಕಾಗತ್ತೆ. ಮಧ್ಯದಲ್ಲಿ ಸುತ್ತಬೇಕಾಗತ್ತೆ, ಕೆಳಭಾಗದಲ್ಲಿ ಸ್ವಲ್ಪ ಹತ್ತಿಯನ್ನು ಬಿಡಬೇಕಾಗತ್ತೆ. ಈ ರೀತಿ ಎಷ್ಟು ಮೊಗ್ಗುಗಳು ಬೇಕೋ ಅಷ್ಟು ಮಾಡ್ಕೊಳ್ಬೇಕಾಗತ್ತೆ. ನಾನು 4 ತೆಗೆದುಕೊಂಡಿದ್ದೀನಿ. ತುದಿಯಲ್ಲಿ ಫೆವಿಕಾಲ್ ಹಾಕಿ ಎಲ್ಲವನ್ನು ಅಂಟಿಸ್ಬಿಟ್ಟು ಒಂದು ಬಂಚ್ ಮಾಡ್ತಾ ಇದ್ದೀನಿ. ಸ್ಯಾಟಿನ್ ರೋಲ್ ತೆಗೆದುಕೊಂಡಿದ್ದೀನಿ. ಸ್ಟೆಪ್ಲರ್ ಹಾಕಿ ವಿ ಶೇಪ್ನಲ್ಲಿ ಮಾಡ್ಕೊಂಡಿದ್ದೀನಿ. ಪದಕ ರೆಡಿ ಮಾಡ್ಕೊಳ್ತಾ ಇದ್ದೀನಿ.
ಸರ್ಕಲ್ ಶೇಪ್ನಲ್ಲಿ KG ಕಾರ್ಡ್ಬೋರ್ಡ್ ಅಥವಾ ರಟ್ಟನ್ನು ಕಟ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಬಳೆ ಸೈಜ್ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ 3 ಎಳೆಗಳನ್ನು ಸೇರಿಸಿ ರೆಡಿ ಮಾಡ್ಕೊಂಡಿರೋ ಡಿಸೈನ್ನ ಬಾರ್ಡರ್ನಲ್ಲಿ ರೌಂಡ್ ಶೇಪ್ನಲ್ಲಿ ಅಂಟಿಸ್ತಾ ಇದ್ದೀನಿ. ಹೊರಗಿನ ಬಾರ್ಡರ್ ಮುಗಿದಿದೆ. ಇವಾಗ ಒಳಗಡೆ ಬಾರ್ಡರ್ ಮಾಡ್ತಾ ಇದ್ದೀನಿ. ಇದೇ ಪೆಟಲ್ಸ್ನೇ ಒಳಭಾಗಕ್ಕೂ ಅಂಟಿಸ್ಕೋಬೋದು, ಇಲ್ಲಾಂದರೆ ಮೊಗ್ಗುಗಳನ್ನು ಮಾಡಿ ಇಟ್ಕೊಂಡಿದ್ವಲ್ಲ ಬಡ್ಸ್, ಅದನ್ನು ಅಂಟಿಸ್ಕೋಬೋದು. ಇದನ್ನು ಕೂಡ ಸರ್ಕಲ್ ಶೇಪ್ನಲ್ಲಿ ಅಂಟಿಸ್ತಾ ಇದ್ದೀನಿ. ಇಲ್ಲಿಗೆ ಪದಕ ರೆಡಿಯಾಗಿದೆ. ಎಲ್ಲವನ್ನು ಸೇರಿಸಿ ಇವಾಗ ಹಾರ ಮಾಡ್ತಾ ಇದ್ದೀನಿ. ಮಧ್ಯದಲ್ಲಿ ಗಮ್ ಹಾಕಿ ಅಂಟಿಸ್ಕೋಬೇಕಾಗತ್ತೆ. ಎಲ್ಲವನ್ನು ಇದೇ ರೀತಿ ಅಂಟಿಸ್ಕೊಂಡು ಹೋಗಬೇಕಾಗತ್ತೆ. ನಾನು ಮಾಡೋವಂಥ ಎಲ್ಲ ಹತ್ತಿ ಹಾರಗಳು ತುಂಬ ಸಿಂಪಲ್ ಆಗಿರುತ್ತೆ, ತುಂಬ ಬೇಗ ಮಾಡ್ಬೋದು, ಮತ್ತು ಮೆಟೀರಿಯಲ್ ಕೂಡ ಜಾಸ್ತಿ ಬೇಕಾಗಲ್ಲ. ನೋಡಿ, ಆಗಲೇ ಹಾರ ರೆಡಿ ಆಯಿತು. ಇದಕ್ಕೆ ಡೆಕೋರೇಟ್ ಮಾಡ್ತಾ ಇದ್ದೀನಿ. ಇಷ್ಟು ಹೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು.